ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ ಹಾಗೂ ಪರೀಕ್ಷೆಯ ತಿಂಗಳು ಅಂತಾನೂ ಕೂಡ ಹೇಳ್ಬೋದು. ಇಷ್ಟು ದಿನ ನೀವು ಇಂಪೇಷನ್ಸ್ ಇಂದ ಡಿಪ್ರೆಷನ್ಗೆ ಹೋಗಿರ್ತೀರಾ, ಕುಗ್ಗಿ ಹೋಗಿರ್ತೀರಾ. ನಿಮ್ಮ ಕಮಿಟ್ಮೆಂಟ್ ಸಾಕಷ್ಟು ಆಗಿರುತ್ತೆ, ಅದನ್ನ ಬೆನ್ನಟ್ಟಿ ನೀವು ಲೋನ್ ಮೊರೆ ಹೋಗಿರ್ತೀರಾ. ಇಲ್ಲ ಅಂದ್ರೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಸಹಾಯ ಪಡೆಯೋದಕ್ಕೆ ನೋಡ್ತಿರ್ತೀರಾ. ನಿಮ್ಮ ಸ್ನೇಹಿತರು ನಿಮಗೆ ಮೋಸ ಮಾಡೋ ಸಾಧ್ಯತೆ ಇದೆ, ಎಚ್ಚರಿಕೆ ವಹಿಸಿ. ತುಂಬಾ ತಿಂಗಳಿಂದ ಲೋನ್ ಟ್ರೈ ಮಾಡ್ತಿರ್ತೀರಾ, ಖಂಡಿತವಾಗ್ಲೂ ಈ ತಿಂಗಳು ಆಗೋ ಸಾಧ್ಯತೆ ಇದೆ. ಯಾರ ಮೇಲೆ ನಿಮ್ಮ ಋಣ ಇರುತ್ತೋ, ಅರ್ಥಾತ್ ನೀವ್ ಯಾರ ಹತ್ರ ದುಡ್ಡು ಇಸ್ಕೊಂಡಿರ್ತೀರೋ ಅವರಿಗೆಲ್ಲ ಹಣ ಕೊಟ್ಬಿಡಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಶುಭವಾಗತ್ತೆ. ನೀವು ಇಸ್ಕೊಂಡಿರೋ ಹಣನ ಬೇರೆಯವ್ರಿಗೆ ಕೊಟ್ರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅತ್ಯಂತ ಅಭಿವೃದ್ಧಿ ಆಗತ್ತೆ. ಕೆಲಸಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಲೇಟ್ ಆದರೂ ಕೂಡ ಮೇ ಕೊನೆಯ ವಾರದಲ್ಲಿ ಕೆಲಸ ಸಿಗೋ ಸಾಧ್ಯತೆ ಇದೆ. ನಿಮಗೆ ಈ ತಿಂಗಳು ಗುಡ್ ನ್ಯೂಸ್ ಏನಂದ್ರೆ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳೆಲ್ಲ ಈ ತಿಂಗಳು ಬಗೆಹರಿಯುತ್ತೆ. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲಾ ಜನಗಳನ್ನೂ ಕೂಡ ನೀವು ಸಮಾನತೆಯಿಂದ ನೋಡ್ಬೇಕಾಗತ್ತೆ. ಇದರಿಂದ ತುಂಬಾ ದಿನಗಳಿಂದ ನೀವು ಕಳ್ಕೊಂಡಿರೋ ನೆಮ್ಮದಿ ಕೂಡ ಈ ತಿಂಗಳು ಸಿಗುತ್ತೆ. ಮದುವೆಗೆ ಪ್ರಯತ್ನ ಪಡ್ತಿರೋರ್ಗೆ ಖಂಡಿತವಾಗ್ಲೂ ಮದುವೆ ಪ್ರಸ್ತಾಪಗಳಾಗತ್ತೆ. ನಿಮ್ಮ ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ಬೋದು. ನಿಮ್ಮ ಕೆಲಸದಲ್ಲಿ ಹಾರ್ಡ್ ವರ್ಕ್ ಮುಖ್ಯವಾಗಿರುತ್ತೆ. ಶನಿವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರ ಕೊಡೋದ್ರಿಂದ ಪರಿಹಾರಗಳಾಗತ್ತೆ.